ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಸುಗ್ರೀವಾಜ್ಞೆ ಹೊರಡಿಸುವಂತ ಪ್ರಯತ್ನ ಏನಾಗಿತ್ತು, ಅದಕ್ಕೆ ರಾಜ್ಯಪಾಲರು ವಾಪಸ್ ಕಳಿಸಿರುವಂತ ಕಾರಣಕ್ಕಾಗಿ ಅದು ವಿಳಂಬ ಆಗ್ತಾ ಇದೆಯಲ್ಲ, ಈ ವಿಚಾರವಾಗಿ ಕಾಂಗ್ರೆಸ್ನ ಕೆಲ ನಾಯಕರು ರಾಜ್ಯಪಾಲರ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಉಗ್ರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಂತ, 2022ರಲ್ಲಿ RBI ಫೈನಾನ್ಸ್ ನಿರ್ದೇಶನ ಬಿಡುಗಡೆ ಮಾಡಲಾಗಿದೆ. ಯಾರಿಗೂ ತೊಂದರೆ ಕೊಡಬಾರದು ಅನ್ನುವಂಥದ್ದು ಅದರಲ್ಲಿ ಉಲ್ಲೇಖ ಇದೆ. ಹಲವು ಷರತ್ತುಗಳನ್ನು ವಿಧಿಸಿದ್ರು ಕೂಡ ಕಿರುಕುಳ ಆಗ್ತಾ ಇದೆ ಜನರಿಗೆ. ರಾಜ್ಯದಲ್ಲಿ ಮನಿ ಲಾಂಡ್ರಿಂಗ್ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಕಾನೂನು ಪಾಲಿಸದೆ 60,000 ಕೋಟಿ ಸಾಲ ನೀಡಿದ್ದಾರೆ. RBI ಪ್ರಕಾರ ನೋಂದಣಿಯಾಗಿರೋದು ಅಂದಾಜು 200 ಏಜೆನ್ಸಿಗಳು ಮಾತ್ರ. ಆದರೆ 1,000 ಸಹಕಾರಿ ಸೊಸೈಟಿಗಳು, 2,000ಕ್ಕೂ ಹೆಚ್ಚು ಸ್ವಯಂ ಸಂಘಟನೆಗಳು ಸಾಲವನ್ನ ಕೊಡುವಂತ ಸಂಸ್ಥೆಗಳಾಗಿವೆ. 39% ವರೆಗೂ ಇವರು ಬಡ್ಡಿ ವಸೂಲಿ ಮಾಡ್ತಾ ಇವೆ ಅಂತೇಳಿ ಕಿಡಿಕಾರಿದ್ದಾರೆ. 2022ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೈಕ್ರೋ ಫೈನಾನ್ಸಿಂಗ್ ಡೈರೆಕ್ಷನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. 14th ಮಾರ್ಚ್ 2022ನಲ್ಲಿ ಇಶ್ಯೂ ಮಾಡ್ತಾರೆ. ಇದರಲ್ಲಿ ಕಲೆಕ್ಷನ್ ಅನ್ನ ಮಾಡ್ತಕ್ಕಂಥದಕ್ಕೆ ಒಂದು ಪ್ಯಾಟರ್ನ್ ಇದೆ. ಯಾರು ಸಹ ಇದರಲ್ಲಿ ತೊಂದರೆ ಕೊಡಬಾರದು. RBI ಗೈಡ್ಲೈನ್ಸ್ ಪ್ರಕಾರ ಅಥವಾ ಡೈರೆಕ್ಷನ್ಸ್ ಪ್ರಕಾರ ರಿಜಿಸ್ಟರ್ ಆಗಿರುವಂತ ಸುಮಾರು 200 ಏಜೆನ್ಸಿ ಈ ಡೈರೆಕ್ಷನ್ಸ್ ಪ್ರಕಾರ ಇರತಕ್ಕಂಥದ್ದು ರಾಜ್ಯದಲ್ಲಿ ಇದ್ದಾವೆ. 1,000 ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಲೋಕಲ್ ಕಾನೂನಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಲೋಕಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೋರ್ ದೆನ್ 1,000 ಈ ರಾಜ್ಯದಲ್ಲಿ ಇದ್ದಾವೆ. ಈಗ ಸುಮಾರು 2-2.5 ಸಾವಿರ ಒಂದಲ್ಲ ಒಂದು ರೀತಿಯಲ್ಲಿ ಈ ಅಥಾರಿಟಿ ಆಫ್ ಲಾನಲ್ಲಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಈ ಮನಿ ಲ್ಯಾಂಡ್ರಿಂಗ್ ಮಾಡ್ತಾ ಇರುವಂತಹ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ನೋಡ್ತಾರೆ. ಅನಧಿಕೃತ ಫೈನಾನ್ಸಿಂಗ್ ಮಾಡುವಂತ ಇಂಡಿವಿಜುವಲ್ಸ್ ಇದ್ದಾರೆ, ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. 18% ಅಲ್ಲ, 26% ಅಲ್ಲ, 39% ವರೆಗೂ ಸಹ ಇಂಟ್ರೆಸ್ಟ್ ಅನ್ನ ರಿಕವರಿ ಮಾಡುವಂತ ಏಜೆನ್ಸೀಸ್ ಅನ್ನ ಅಧಿಕೃತ ಏಜೆನ್ಸೀಸ್ ಮಾಡ್ತಾ ಇದ್ದಾವೆ, ಅನಧಿಕೃತ ಏಜೆನ್ಸೀಸ್ ಸಹ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು 1,10,000 ಕೋಟಿಯಷ್ಟು ಇವತ್ತು ರಾಜ್ಯದ ಈ ಸಾಲ ವಹಿವಾಟಿನಲ್ಲಿ ಇರುವಂತ ಹಣ. ಆ ರಿಜಿಸ್ಟರ್ಡ್ ಏಜೆನ್ಸೀಸ್ ಅಥವಾ ಕಂಪನೀಸ್ ಯಾವಿದ್ದಾವೆ ಅವರು ಸುಮಾರು 60,000 ಕೋಟಿ. ಮತ್ತೊಂದು ಕಡೆ ರಾಜ್ಯಪಾಲರಿಂದ ಈ ಸುಗ್ರೀವಾಜ್ಞೆ ವಾಪಸ್ ಕಳಿಸಿಕೊಟ್ಟಿರುವಂತಹ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾಜಿ ಸಚಿವ HM ರೇವಣ್ಣ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಿಸರ್ವ್ ಬ್ಯಾಂಕ್ ಕಾನೂನು ಅಡಿಯಲ್ಲಿ ಸುಗ್ರೀವಾಜ್ಞೆಯನ್ನ ನಾವು ಕಳಿಸಿದ್ವಿ, ಆದ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ನಿಂದ ಸಾವು ನೋವುಗಳು ಜಾಸ್ತಿ ಆಗಿದೆ. ಈ ಹಾವಳಿ ತಡೆಯೋದಕ್ಕೆ ಸುಗ್ರೀವಾಜ್ಞೆ ಬಹಳ ಮುಖ್ಯ ಆಗಿತ್ತು, ಆದ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಂಥದ್ದು ಸರಿಯಲ್ಲ ಅಂತ HM ರೇವಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ರಾಜ್ಯಪಾಲರ ನಡೆ ನೋಡಿದಂಥ ಸಂದರ್ಭದಲ್ಲಿ ಇದು ರಾಜ್ಯಪಾಲರು ರಾಜ್ಯದ ಮುಂಚೂಣಿ ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಸಹಕಾರವನ್ನು ಕೊಡಬೇಕು. ಆದರೆ ಅವರು ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವಾಗಿ ಅದು ವಿರೋಧ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸುಪ್ರೀಂ ಕೋರ್ಟ್ ಕೂಡ ಏನು ರಾಜ್ಯಪಾಲರ ಆಡಳಿತದ ಬಗ್ಗೆ ಈಗಾಗಲೇ ಅನೇಕ ಕಾಮೆಂಟ್ಗಳು ಕೂಡ ಮಾಡಿದ್ದಾರೆ. ಅನೇಕ ಸಾವು ನೋವುಗಳು ಇವತ್ತು ರಾಜ್ಯದಲ್ಲಿ ಆಗ್ತಾಯಿದೆ. ಜನ ಇದರ ಬಗ್ಗೆ ಬಹಳ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಇದನ್ನು ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾನೂನುಗಳೇನಿವೆ ಅದರ ಅಡಿಯಲ್ಲಿ ಇದು ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಅವರು ಸುಗ್ರೀವಾಜ್ಞೆಗೆ ಕಳಿಸಿದಂಥ ಸಂದರ್ಭದಲ್ಲಿ ಇಂಥ ಮಹತ್ತರವಾದಂಥ ಜನಪರವಾದಂಥ ಈ ಒಂದು ಸುಗ್ರೀವಾಜ್ಞೆಯನ್ನು ಕೂಡ ವಾಪಸ್ ಕಳಿಸಿರ್ತಕ್ಕಂಥದ್ದು ಖಂಡನೀಯ. ಹಿಂದಿನ ರಾಜ್ಯಪಾಲರ ನಡೆ ನೋಡಿದಂಥ